ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಅಲ್ಲಿ ಹಲೋ ಅಂದಾಗ ಈ ಕಡೆಯಿಂದನೂ ಹಲೋ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಸಿಎಂ ಮಾತಿಗೆ ಸಚಿವ ಕೆಎನ್ ರಾಜಣ್ಣ ಗರಂ ಆಗಿದ್ರು. ಅವರವರ ಅನುಭವವನ್ನ ಅವರು ಹೇಳ್ತಾರೆ. ಡಿಸಿಎಂಗೆ ಆ ಕಡೆಯಿಂದ ಹಲೋ ಅಂತಾರೆ, ಈ ಕಡೆಯಿಂದನೂ ಹಲೋ ಅಂತಾರೆ ಅಂತ ಹೇಳಿದ ವಿಚಾರಕ್ಕೆ ಕೌಂಟರ್ ಕೊಟ್ರ ಸಚಿವ ರಾಜಣ್ಣ ಅವರನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಏನ್ ಮಾತಾಡಿದ್ರು ಕೇಳಿ. ನಿಮ್ಮದು ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದಕ್ಕೆ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳೇ ಹನಿ ಟ್ರ್ಯಾಪ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ. ಹನಿ ಟ್ರ್ಯಾಪ್ ಸುಮ್ನೆ ಯಾರು ನಿಮ್ಮ ಹತ್ರ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಲಿಲ್ಲ ನಾನು ವಿಶ್ ಮಾಡ್ತೀನ? ಹೌದಾ? ಅದ್ ನನಗೆ ಗೊತ್ತಿಲ್ಲ. ಅವ್ರವ್ರ ಅನುಭವ ಅವ್ರು ಹೇಳಿರ್ತಾರೆ. ಅಲ್ಲಿ ಯಾರಳ್ಳ ತೋಡಿದ್ರು ನೋಡ್ರಿ, ನನಗೆ ಕೇಳಿ, ಯಾವತ್ತೂ ಕೂಡ ನಾನು ಯಾರಿಗೂ ಕೆಟ್ಟದನ್ನು ಬಯಸೋನಲ್ಲ. ಯಾರೆಲ್ಲ ನನಗೆ ಕೆಟ್ಟದ್ ಬಯಸ್ತಾರೆ ಅವ್ರು ಯಾರು ಉದ್ಧಾರನೂ ಆಗಿಲ್ಲ. ಇದುವರೆಗೂ ಒಂದು 106 ಉದಾಹರಣೆಗಳನ್ನ ಕೊಡಬಲ್ಲೆ. ಅದರಿಂದ ಯಾರ್ಯಾರು ಏನೇನ್ ಮಾಡ್ತಾರೆ ಅವ್ರವ್ರೇ ಅನುಭವಿಸ್ತಾರೆ. ನನಗೇನು ಕೆಟ್ಟದ್ ಮಾಡೋದು ಯಾರಿಗಾದ್ರು ಅಂತ ಹೇಳಿ ನನಗೇನು ಅವಶ್ಯಕತೆ ಇಲ್ಲ. ಅವನಿಗೆ ಕೆಟ್ಟದ್ ಮಾಡೋದು ನನಗೆ ಬರೋದೇನಿರ್ತದೆ. ಅದರಿಂದ ನನಗೆ ಯಾರನ್ನ ಕೆಟ್ಟದ್ ಮಾಡಿದ್ರು ಅವ್ರಿಗೂ ಏನು ಅನುಕೂಲ ಆಗಲ್ಲ. ಅವ್ರಿಗೆ ಅದರದ್ದು ಬೂಮ್ರಂಗ್ ಆಗ್ತದೆ. ಹೌದಾ? ಅದ್ ನನಗೆ ಗೊತ್ತಿಲ್ಲ. ಅವ್ರವ್ರ ಅನುಭವ ಅವ್ರು ಹೇಳಿರ್ತಾರೆ. ಅಲ್ಲಿ ಯಾರಳ್ಳ ತೋಡಿದ್ರು ನೋಡ್ರಿ, ನನಗೆ ಕೇಳಿ, ಯಾವತ್ತೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಅಲ್ಲಿ ಹಲೋ ಅಂದಾಗ ಈ ಕಡೆಯಿಂದನೂ ಹಲೋ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಸಿಎಂ ಮಾತಿಗೆ ಸಚಿವ ಕೆಎನ್ ರಾಜಣ್ಣ ಗರಂ ಆಗಿದ್ರು. ಅವರವರ ಅನುಭವವನ್ನ ಅವರು ಹೇಳ್ತಾರೆ. ಡಿಸಿಎಂಗೆ ಆ ಕಡೆಯಿಂದ ಹಲೋ ಅಂತಾರೆ, ಈ ಕಡೆಯಿಂದನೂ ಹಲೋ ಅಂತಾರೆ ಅಂತ ಹೇಳಿದ ವಿಚಾರಕ್ಕೆ ಕೌಂಟರ್ ಕೊಟ್ರ ಸಚಿವ ರಾಜಣ್ಣ ಅವರನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಏನ್ ಮಾತಾಡಿದ್ರು ಕೇಳಿ. ನಿಮ್ಮದು ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದಕ್ಕೆ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳೇ ಹನಿ ಟ್ರ್ಯಾಪ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ. ಹನಿ ಟ್ರ್ಯಾಪ್ ಸುಮ್ನೆ ಯಾರು ನಿಮ್ಮ ಹತ್ರ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಲಿಲ್ಲ ನಾನು ವಿಶ್ ಮಾಡ್ತೀನ? ಹೌದಾ? ಅದ್ ನನಗೆ ಗೊತ್ತಿಲ್ಲ. ಅವ್ರವ್ರ ಅನುಭವ ಅವ್ರು ಹೇಳಿರ್ತಾರೆ. ಅಲ್ಲಿ ಯಾರಳ್ಳ ತೋಡಿದ್ರು ನೋಡ್ರಿ, ನನಗೆ ಕೇಳಿ, ಯಾವತ್ತೂ ಕೂಡ ನಾನು ಯಾರಿಗೂ ಕೆಟ್ಟದನ್ನು ಬಯಸೋನಲ್ಲ. ಯಾರೆಲ್ಲ ನನಗೆ ಕೆಟ್ಟದ್ ಬಯಸ್ತಾರೆ ಅವ್ರು ಯಾರು ಉದ್ಧಾರನೂ ಆಗಿಲ್ಲ. ಇದುವರೆಗೂ ಒಂದು 106 ಉದಾಹರಣೆಗಳನ್ನ ಕೊಡಬಲ್ಲೆ. ಅದರಿಂದ ಯಾರ್ಯಾರು ಏನೇನ್ ಮಾಡ್ತಾರೆ ಅವ್ರವ್ರೇ ಅನುಭವಿಸ್ತಾರೆ. ನನಗೇನು ಕೆಟ್ಟದ್ ಮಾಡೋದು ಯಾರಿಗಾದ್ರು ಅಂತ ಹೇಳಿ ನನಗೇನು ಅವಶ್ಯಕತೆ ಇಲ್ಲ. ಅವನಿಗೆ ಕೆಟ್ಟದ್ ಮಾಡೋದು ನನಗೆ ಬರೋದೇನಿರ್ತದೆ. ಅದರಿಂದ ನನಗೆ ಯಾರನ್ನ ಕೆಟ್ಟದ್ ಮಾಡಿದ್ರು ಅವ್ರಿಗೂ ಏನು ಅನುಕೂಲ ಆಗಲ್ಲ. ಅವ್ರಿಗೆ ಅದರದ್ದು ಬೂಮ್ರಂಗ್ ಆಗ್ತದೆ. ಹೌದಾ? ಅದ್ ನನಗೆ ಗೊತ್ತಿಲ್ಲ. ಅವ್ರವ್ರ ಅನುಭವ ಅವ್ರು ಹೇಳಿರ್ತಾರೆ. ಅಲ್ಲಿ ಯಾರಳ್ಳ ತೋಡಿದ್ರು ನೋಡ್ರಿ, ನನಗೆ ಕೇಳಿ, ಯಾವತ್ತೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಅಲ್ಲಿ ಹಲೋ ಅಂದಾಗ ಈ ಕಡೆಯಿಂದನೂ ಹಲೋ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಸಿಎಂ ಮಾತಿಗೆ ಸಚಿವ ಕೆಎನ್ ರಾಜಣ್ಣ ಗರಂ ಆಗಿದ್ರು. ಅವರವರ ಅನುಭವವನ್ನ ಅವರು ಹೇಳ್ತಾರೆ. ಡಿಸಿಎಂಗೆ ಆ ಕಡೆಯಿಂದ ಹಲೋ ಅಂತಾರೆ, ಈ ಕಡೆಯಿಂದನೂ ಹಲೋ ಅಂತಾರೆ ಅಂತ ಹೇಳಿದ ವಿಚಾರಕ್ಕೆ ಕೌಂಟರ್ ಕೊಟ್ರ ಸಚಿವ ರಾಜಣ್ಣ ಅವರನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಏನ್ ಮಾತಾಡಿದ್ರು ಕೇಳಿ. ನಿಮ್ಮದು ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದಕ್ಕೆ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳೇ ಹನಿ ಟ್ರ್ಯಾಪ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ. ಹನಿ ಟ್ರ್ಯಾಪ್ ಸುಮ್ನೆ ಯಾರು ನಿಮ್ಮ ಹತ್ರ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಲಿಲ್ಲ ನಾನು ವಿಶ್ ಮಾಡ್ತೀನ?
ಹೌದಾ? ಅದ್ ನನಗೆ ಗೊತ್ತಿಲ್ಲ. ಅವ್ರವ್ರ ಅನುಭವ ಅವ್ರು ಹೇಳಿರ್ತಾರೆ. ಅಲ್ಲ, ಯಾರ ಹಳ್ಳ ತೋಡಿದ್ರು ನೋಡ್ರಿ, ನನಗೆ ಕೇಳಿ, ಯಾವತ್ತೂ ಕೂಡ ನಾನು ಯಾರಿಗೂ ಕೆಟ್ಟದನ್ನು ಬಯಸೋನಲ್ಲ. ಯಾರೆಲ್ಲ ನನಗೆ ಕೆಟ್ಟದ್ ಬಯಸ್ತಾರೆ ಅವ್ರು ಯಾರು ಉದ್ಧಾರನೂ ಆಗಿಲ್ಲ. ಇದುವರೆಗೂ ಒಂದು 106 ಉದಾಹರಣೆಗಳನ್ನ ಕೊಡಬಲ್ಲೆ. ಅದರಿಂದ ಯಾರ್ಯಾರು ಏನೇನ್ ಮಾಡ್ತಾರೆ ಅವ್ರವ್ರೇ ಅನುಭವಿಸ್ತಾರೆ. ನನಗೇನು ಕೆಟ್ಟದ್ ಮಾಡೋದು ಯಾರಿಗಾದ್ರು ಅಂತ ಹೇಳಿ ನನಗೇನು ಅವಶ್ಯಕತೆ ಇಲ್ಲ. ಅವನಿಗೆ ಕೆಟ್ಟದ್ ಮಾಡೋದು ನನಗೆ ಬರೋದೇನಿರ್ತದೆ. ಅದರಿಂದ ನನಗೆ ಯಾರನ್ನ ಕೆಟ್ಟದ್ ಮಾಡಿದ್ರು ಅವ್ರಿಗೂ ಏನು ಅನುಕೂಲ ಆಗಲ್ಲ. ಅವ್ರಿಗೆ ಅದರದ್ದು ಬೂಮ್ರಂಗ್ ಆಗ್ತದೆ. ಹೌದಾ? ಅದ್ ನನಗೆ ಗೊತ್ತಿಲ್ಲ. ಅವ್ರವ್ರ ಅನುಭವ ಅವ್ರು ಹೇಳಿರ್ತಾರೆ. ಅಲ್ಲ, ಯಾರ ಹಳ್ಳ ತೋಡಿದ್ರು ನೋಡ್ರಿ, ನನಗೆ ಕೇಳಿ, ಯಾವತ್ತೂ ಕೂಡ. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಅಲ್ಲಿ ಹಲೋ ಅಂದಾಗ ಈ ಕಡೆಯಿಂದನು ಹಲೋ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಸಿಎಂ ಮಾತಿಗೆ ಸಚಿವ ಕೆಎನ್ ರಾಜಣ್ಣ ಗರಂ ಆಗಿದ್ರು. ಅವರವರ ಅನುಭವವನ್ನ ಅವರು ಹೇಳ್ತಾರೆ. ಡಿಸಿಎಂಗೆ ಆ ಕಡೆಯಿಂದ ಹಲೋ ಅಂತಾರೆ, ಈ ಕಡೆಯಿಂದನು ಹಲೋ ಅಂತಾರೆ ಅಂತ ಹೇಳಿದ ವಿಚಾರಕ್ಕೆ ಕೌಂಟರ್ ಕೊಟ್ರ ಸಚಿವ ರಾಜಣ್ಣ ಅವರನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಏನ್ ಮಾತಾಡಿದ್ರು ಕೇಳಿ. ನಿಮ್ಮದು ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದ್ ರೀತಿ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳೇ ಹನಿ ಟ್ರ್ಯಾಪ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ. ಹನಿ ಟ್ರ್ಯಾಪ್ ಸುಮ್ನೆ ಯಾರು ನಿಮ್ಮ ಹತ್ರ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ. ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ. ನೀವು ವಿಶ್ ಮಾಡಿಲ್ಲ ನಾನು ವಿಶ್ ಮಾಡ್ತೀನ? ಹೌದಾ? ಅದ್ ನನಗೆ ಗೊತ್ತಿಲ್ಲ. ಅವ್ರವ್ರ ಅನುಭವ ಅವ್ರು ಹೇಳಿರ್ತಾರೆ. ಅಲ್ಲ, ಯಾರ ಹಳ್ಳ ತೋಡಿದ್ರು ನೋಡ್ರಿ, ನನಗೆ ಕೇಳಿ, ಯಾವತ್ತೂ ಕೂಡ ನಾನು ಯಾರಿಗೂ ಕೆಟ್ಟದನ್ನು ಬಯಸೋನಲ್ಲ. ಯಾರೆಲ್ಲ ನನಗೆ ಕೆಟ್ಟದ್ ಬಯಸ್ತಾರೆ ಅವ್ರು ಯಾರು ಉದ್ಧಾರನೂ ಆಗಿಲ್ಲ. ಇದುವರೆಗೂ ಒಂದು 106 ಉದಾಹರಣೆಗಳನ್ನ ಕೊಡಬಲ್ಲೆ. ಅದರಿಂದ ಯಾರ್ಯಾರು ಏನೇನ್ ಮಾಡ್ತಾರೆ ಅವ್ರವ್ರೇ ಅನುಭವಿಸ್ತಾರೆ. ನನಗೇನು ಕೆಟ್ಟದ್ ಮಾಡೋದು ಯಾರಿಗಾದ್ರು ಅಂತ ಹೇಳಿ ನನಗೇನು ಅವಶ್ಯಕತೆ ಇಲ್ಲ. ಅವನಿಗೆ ಕೆಟ್ಟದ್ ಮಾಡೋದು ನನಗೆ ಬರೋದೇನಿರ್ತದೆ. ಅದರಿಂದ ನನಗೆ ಯಾರನ್ನ ಕೆಟ್ಟದ್ ಮಾಡಿದ್ರು ಅವ್ರಿಗೂ ಏನು ಅನುಕೂಲ ಆಗಲ್ಲ. ಅವ್ರಿಗೆ ಅದರದ್ದು ಬೂಮ್ರಂಗ್ ಆಗ್ತದೆ. ಹೌದಾ? ಅದ್ ನನಗೆ ಗೊತ್ತಿಲ್ಲ. ಅವ್ರವ್ರ ಅನುಭವ ಅವ್ರು ಹೇಳಿರ್ತಾರೆ. ಅಲ್ಲ, ಯಾರ ಹಳ್ಳ ತೋಡಿದ್ರು ನೋಡ್ರಿ, ನನಗೆ ಕೇಳಿ, ಯಾವತ್ತೂ ಕೂಡ. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಅಲ್ಲಿ ಹಲೋ ಅಂದಾಗ ಈ ಕಡೆಯಿಂದನು ಹಲೋ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಸಿಎಂ ಮಾತಿಗೆ ಸಚಿವ ಕೆಎನ್ ರಾಜಣ್ಣ ಗರಂ ಆಗಿದ್ರು. ಅವರವರ ಅನುಭವವನ್ನ ಅವರು ಹೇಳ್ತಾರೆ. ಡಿಸಿಎಂಗೆ ಆ ಕಡೆಯಿಂದ ಹಲೋ ಅಂತಾರೆ, ಈ ಕಡೆಯಿಂದನು ಹಲೋ ಅಂತಾರೆ ಅಂತ ಹೇಳಿದ ವಿಚಾರಕ್ಕೆ ಕೌಂಟರ್ ಕೊಟ್ರ ಸಚಿವ ರಾಜಣ್ಣ ಅವರನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಏನ್ ಮಾತಾಡಿದ್ರು ಕೇಳಿ. ನಿಮ್ಮದು ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದ್ ರೀತಿ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳೇ ಹನಿ ಟ್ರ್ಯಾಪ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ. ಹನಿ ಟ್ರ್ಯಾಪ್ ಸುಮ್ನೆ ಯಾರು ನಿಮ್ಮ ಹತ್ರ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ. ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ. ನೀವು ವಿಶ್ ಮಾಡಿಲ್ಲ ನಾನು ವಿಶ್ ಮಾಡ್ತೀನ? ಹೌದಾ? ಅದ್ ನನಗೆ ಗೊತ್ತಿಲ್ಲ. ಅವ್ರವ್ರ ಅನುಭವ ಅವ್ರು ಹೇಳಿರ್ತಾರೆ. ಅಲ್ಲ, ಯಾರ ಹಳ್ಳ ತೋಡಿದ್ರು ನೋಡ್ರಿ, ನನಗೆ ಕೇಳಿ, ಯಾವತ್ತೂ ಕೂಡ ನಾನು ಯಾರಿಗೂ ಕೆಟ್ಟದನ್ನು ಬಯಸೋನಲ್ಲ. ಯಾರೆಲ್ಲ ನನಗೆ ಕೆಟ್ಟದ್ ಬಯಸ್ತಾರೆ ಅವ್ರು ಯಾರು ಉದ್ಧಾರನೂ ಆಗಿಲ್ಲ. ಇದುವರೆಗೂ ಒಂದು 106 ಉದಾಹರಣೆಗಳನ್ನ ಕೊಡಬಲ್ಲೆ. ಅದರಿಂದ ಯಾರ್ಯಾರು ಏನೇನ್ ಮಾಡ್ತಾರೆ ಅವ್ರವ್ರೇ ಅನುಭವಿಸ್ತಾರೆ. ನನಗೇನು ಕೆಟ್ಟದ್ ಮಾಡೋದು ಯಾರಿಗಾದ್ರು ಅಂತ ಹೇಳಿ ನನಗೇನು ಅವಶ್ಯಕತೆ ಇಲ್ಲ. ಅವನಿಗೆ ಕೆಟ್ಟದ್ ಮಾಡೋದು ನನಗೆ ಬರೋದೇನಿರ್ತದೆ. ಅದರಿಂದ ನನಗೆ ಯಾರನ್ನ ಕೆಟ್ಟದ್ ಮಾಡಿದ್ರು ಅವ್ರಿಗೂ ಏನು ಅನುಕೂಲ ಆಗಲ್ಲ. ಅವ್ರಿಗೆ ಅದರದ್ದು ಬೂಮ್ರಂಗ್ ಆಗ್ತದೆ. ಹೌದಾ? ಅದ್ ನನಗೆ ಗೊತ್ತಿಲ್ಲ. ಅವ್ರವ್ರ ಅನುಭವ ಅವ್ರು ಹೇಳಿರ್ತಾರೆ. ಅಲ್ಲ, ಯಾರ ಹಳ್ಳ ತೋಡಿದ್ರು ನೋಡ್ರಿ, ನನಗೆ ಕೇಳಿ, ಯಾವತ್ತೂ ಕೂಡ.